ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಧರ್ಮವನ್ನು ಕೊಡುವುದರ ಕುರಿತಾಗಿ ನಾವು ನೋಡೋಣ. ಅನೇಕ ವ್ಯಕ್ತಿಗಳು ಈ ಲೋಕದಲ್ಲಿ ನೋಡುವಾಗ ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡ್ತಾರೆ. ಅದರಿಂದ ಪ್ರಯೋಜನವೇನು? ದಾನ ಧರ್ಮ ಮಾಡುವಾಗ ಯಾವ ವಿಷಯವನ್ನು ಮಾಡಬಾರದು, ಯಾವುದನ್ನು ಮಾಡಬೇಕು ಎಂಬುದಾಗಿ ನಾವು ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಲೈಕು ನಮಗೆ ತುಂಬ ಇಂಪಾರ್ಟೆಂಟು. ಆಗ ನಿಮ್ಮ ಹಾಗೆ ಇರುವ ಅನೇಕ ವ್ಯಕ್ತಿಗಳಿಗೆ ಈ ವಿಡಿಯೋ ರೆಕಮೆಂಡ್ ಆಗುತ್ತೆ. ಓಕೆ, ನಾವು ನೇರವಾಗಿ ದೇವರ ಒಂದು ಸಂದೇಶವನ್ನು ನೋಡೋಣ. ನೋಡಿ, ವಾಕ್ಯ ಭಾಗದಲ್ಲಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 1-4 ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನು ತನ್ನ ಬಳಿಗೆ ಬಂದಿರುವಂಥ ಅನೇಕ ವ್ಯಕ್ತಿಗಳಿಗೆ ಈ ರೀತಿಯಾಗಿ ಆತನು ಹೇಳ್ತಾ ಇದ್ದಾನೆ. ಈ ದಿನ ನಮ್ಮ ವಿಡಿಯೋದಲ್ಲಿ 4 ವಿಷಯಗಳನ್ನು ನಾವು ನೋಡೋಣ. ನೋಡಿ, ಮೊದಲನೇ ಒಂದು ಪಾಯಿಂಟು, ಜನರ ಮುಂದೆ ಮಾಡಬೇಡಿ. ನೋಡಿ, ನಾವು ಧರ್ಮವನ್ನು ಕೊಡುವಂಥ ಸಂದರ್ಭದಲ್ಲಿ ಜನರ ಮುಂದೆ ಮಾಡಬಾರ್ದು. ಅನೇಕ ವ್ಯಕ್ತಿಗಳು ಜನರ ಮುಂದೆ ಯಾಕೆ ಮಾಡುತ್ತಾರೆ ಅಂದರೆ, ನೋಡಿ, ಜನರ ಪ್ರೀತಿಯನ್ನು ಗಳಿಸಿಕೊಳ್ಳಲು ಅನೇಕ ವ್ಯಕ್ತಿಗಳು ಧರ್ಮವನ್ನು ಅವರ ಮುಂದೆ ಮಾಡ್ತಾ ಇರ್ತಾರೆ. ಅನೇಕ ವ್ಯಕ್ತಿಗಳು ನೋಡಬೇಕು, ನಮ್ಮ ಕುರಿತಾಗಿ ಒಳ್ಳೆಯ ಅಭಿಪ್ರಾಯ ಹೇಳಬೇಕು, ನಾವು ಒಳ್ಳೆಯವರು ಎಂಬುದಾಗಿ ಅನೇಕ ಜನರಿಗೆ ಹೇಳಬೇಕು ಎಂಬುದಾಗಿ ಹೇಳಿ ಜನರ ಮುಂದೆ ಧರ್ಮದ ಕಾರ್ಯಗಳನ್ನು ಅಂದರೆ ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾರೆ. ನೋಡಿ, 1ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಜನರು ನೋಡಲಿ ಎಂದು ನೀವು ಧರ್ಮದ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರ್ದು. ಒಂದು ವೇಳೆ ಜನರು ನೋಡಲಿ ಎಂದು ನಾವು ಮಾಡುವಂಥ ಸಂದರ್ಭದಲ್ಲಿ ಪರಲೋಕದಲ್ಲಿ ನಮಗೆ ಫಲ ದೊರೆಯುವುದಿಲ್ಲ, ದೇವರ ಮುಂದೆ ನಮಗೆ ಫಲಗಳು ದೊರೆಯುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾರೆ. ಎರಡನೇದಾಗಿ ನೋಡುವಂಥ ಸಂದರ್ಭದಲ್ಲಿ ಪಬ್ಲಿಸಿಟಿ ಮಾಡಬೇಡಿ. ನೋಡಿ, 2ನೇ ಪಾಯಿಂಟು, ಪಬ್ಲಿಸಿಟಿ ಮಾಡಬೇಡಿ. ಅನೇಕ ವ್ಯಕ್ತಿಗಳು ಈ ಲೋಕದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಅವರು ಯಾವುದಾದ್ರೂ ಒಂದು ದಾನ ಧರ್ಮ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಪಬ್ಲಿಸಿಟಿ ಮಾಡ್ತಾ ಇರ್ತಾರೆ, ಅನೇಕ ಜನರಿಗೆ ಹೇಳ್ತಾ ಇರ್ತಾರೆ, ಮತ್ತು ವಿಡಿಯೋ ಮಾಡಿ ಹಂಚ್ಕೊಳ್ತಾರೆ, ಮತ್ತು ಅನೇಕ TV ಚಾನಲ್ಗಳೆಲ್ಲ ಹಾಕ್ತಾರೆ ನಾವು ಈ ರೀತಿಯಾಗಿ ಮಾಡಿದ್ದೀವಿ ಎಂಬುದಾಗಿ. ಮತ್ತು ಅವರು ಸ್ವಂತವಾಗಿ ಜನರ ಮಧ್ಯೆಯಲ್ಲಿ ನಾವು ಈ ರೀತಿಯಾಗಿ ಮಾಡಿದ್ದೀವಿ, ನಾನು ಈ ರೀತಿಯಾಗಿ ಸಹಾಯ ಮಾಡಿದೆ ಎಂಬುದಾಗಿ ಸುಮ್ಮನೆ ಹೇಳ್ತಾ ಇರ್ತಾರೆ. ಈ ರೀತಿಯಾದ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಬರಬೇಕಾಗಿರುವಂಥ ಗಿಫ್ಟು, ಅದಕ್ಕೆ ಬರಬೇಕಾಗಿರುವಂಥ ಒಂದು ಫಲವನ್ನು ಅವರು ಹೊಂದಿಬಿಟ್ಟಿದ್ದಾರೆ. ಯಾಕೆಂದರೆ ಜನರೇ ಹೊಗಳ್ಬಿಟ್ಟಿದ್ದಾರಲ್ಲ, ನಮಗೆ ಗಿಫ್ಟೆಲ್ಲ ಬಂದ್ಬಿಟ್ಟಿದೆ, ಅದರಿಂದ ಬೇರೆ ಯಾವ ಒಂದು ಪ್ರಯೋಜನವಿರುವುದಿಲ್ಲ. ಜನರು ಮಾತ್ರ ಹೊಗಳಿದ್ದಾರೆ, ಅದೇ ಒಂದು ನಮಗೆ ಗಿಫ್ಟ್ ಆಗುತ್ತೆ. 3ನೇ ಪಾಯಿಂಟು ಈ ದಿನ ನಾವು ನೋಡೋಣ. ನೋಡಿ, ನಾವು ಏನಾದರೂ ಒಂದು ದಾನ ಧರ್ಮ ಮಾಡುವಂಥ ಸಂದರ್ಭದಲ್ಲಿ ಸೀಕ್ರೆಟಾಗಿ ಮಾಡಬೇಕು. ನೋಡಿ, ನಮ್ಮ ಬಲಗೈ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು, ಅಷ್ಟು ಸೀಕ್ರೆಟಾಗಿ ನಾವು ಮಾಡಬೇಕು. ಯಾಕೆಂದು ನೋಡುವಾಗ ಸೀಕ್ರೆಟಾಗಿ ನೋಡುವಂಥ ದೇವರು ಅಂದರೆ ನಮ್ಮ ಹೃದಯವನ್ನು ಪರಿಶೋಧನೆ ಮಾಡುವಂಥ ದೇವರು ನಾವು ಮಾಡಿದಂಥ ಸಹಾಯವನ್ನೆಲ್ಲ ಆತನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ತಾರೆ. ಆತನ ಬಳಿಯಲ್ಲಿ ನಮಗೆ ಒಂದು ಒಳ್ಳೆಯ ಗಿಫ್ಟ್ ಸಿಗುತ್ತೆ. ನೋಡಿ, ಈ ಲೋಕದಲ್ಲಿರುವ ವ್ಯಕ್ತಿಗಳು ನಾವು ಮಾಡುವಂಥ ದಾನ ಧರ್ಮಗಳನ್ನು ನೋಡುವಾಗ ಚಪ್ಪಾಳೆ ತಡ್ತಾರೆ, ನಮಗೆ ಜೈಕಾರ ಹಾಕ್ತಾರೆ, ಮತ್ತು ನಮ್ಮ ಕುರಿತಾಗಿ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಆದರೆ ನೋಡಿ, ದೇವರು ಕೊಡುವುದ ಒಂದು ಗಿಫ್ಟು ಇದೆಲ್ಲದಕ್ಕಿಂತ ಅಮೂಲ್ಯವಾದದ್ದು, ಇದೆಲ್ಲದಕ್ಕಿಂತ ಉತ್ತಮವಾದದ್ದನ್ನು ದೇವರು ಕೊಡುವ ಆತನಾಗಿದ್ದಾನೆ. ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಬಲಗೈ ಮಾಡಿದ್ದು ನಿನ್ನ ಎಡಗೈಗೆ ತಿಳಿಯದೇ ಇರಬೇಕು. ಆ ರೀತಿಯಾಗಿ ನಾವು ದಾನ ಧರ್ಮವನ್ನು ಮಾಡಬೇಕು. 4ನೇ ವಾಕ್ಯದಲ್ಲಿ ದೇವರ ಬಳಿಯಲ್ಲಿ ನಮಗೆ ಖಂಡಿತವಾಗಿ ಉಡುಗೊರೆ ಸಿಕ್ಕೇ ಸಿಗುತ್ತೆ. ದೇವರು ನಮಗೆ ನಾವು ಮಾಡಿರುವಂಥ ಕಾರ್ಯಗಳಿಗೆ ಆತನು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಅಂತರಂಗವನ್ನು ಪರಿಶೋಧನೆ ಮಾಡುವಂಥ ದೇವರು ಖಂಡಿತ ನಮಗೆ ಒಂದು ಉಡುಗೊರೆಯನ್ನು ಕೊಟ್ಟೇ ಕೊಡ್ತಾರೆ. ಆತನ ಒಂದು ಗಿಫ್ಟನ್ನು ನಮಗೆ ಕೊಟ್ಟೇ ಕೊಡ್ತಾರೆ. ನೋಡಿ, ಯೇಸು ಕ್ರಿಸ್ತನು ಈ ದಿನ 4 ಪಾಯಿಂಟ್ಗಳಿಂದ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. 1ನೇ ಪಾಯಿಂಟ್ ನೋಡುವಾಗ ಜನರ ಮುಂದೆ ನಾವು ಮಾಡಬಾರ್ದು. 2ನೇ ಪಾಯಿಂಟ್ ನೋಡುವಾಗ ಪಬ್ಲಿಸಿಟಿ ನಾವು ಮಾಡಿಕೊಳ್ಬಾರ್ದು ನಾವು ಮಾಡಿದಂಥ ದಾನ ಧರ್ಮಗಳಿಗೆ. 3ನೇ ಪಾಯಿಂಟು, ನಾವು ಸೀಕ್ರೆಟಾಗಿ ನಾವು ದಾನ ಧರ್ಮಗಳನ್ನು ಮಾಡಬೇಕು. 4ನೇದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ಮಾಡಿದಂಥ ದಾನ ಧರ್ಮಗಳಿಗೆ ಖಂಡಿತ ನಮಗೆ ಫಲ ಸಿಗುತ್ತೆ. ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳು ಅಂದ್ಕೊಳ್ತಾರೆ, ನಾವು ದಾನ ಧರ್ಮ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತೆ, ನಾವು ಎಷ್ಟೇ ದ್ರೋಹ ಮಾಡಿದರೂ ಅವುಗಳಿಂದ ನಮಗೆ ಬಿಡುಗಡೆ ಸಿಗುತ್ತೆ ಅಂದ್ಕೊಳ್ತಾರೆ. ಆದರೆ ಅದೆಲ್ಲ ಸುಳ್ಳಾಗಿದೆ. ಅದೆಲ್ಲ ಈ ಲೋಕದಲ್ಲಿ ಎಷ್ಟು ಸತ್ಯವಾಗಿದೆ ಎಂಬುದು
ಒಂದು ಸಾರಿ ನೀವೇ ಯೋಚನೆ ಮಾಡಿ ನೋಡಿ. ನಾವು ದಾನ ಧರ್ಮ ಮಾಡುವಂಥ ಸಂದರ್ಭದಲ್ಲಿ ದೇವರಿಂದ ನಮಗೆ ಗಿಫ್ಟ್ ಸಿಗುತ್ತೆ. ಆದರೆ ನಮ್ಮ ಪಾಪಗಳು ತೊಳೆಯಲ್ಪಡುವುದಿಲ್ಲ. ನಮ್ಮ ಪಾಪಗಳನ್ನು ನಾವು ತೊಳೆಯಲ್ಪಡಬೇಕಾದ್ರೆ ನೋಡಿ, ನಾವೆಲ್ಲರೂ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಯೇಸು ಕ್ರಿಸ್ತನು ಒಬ್ಬನು ಮಾತ್ರವೇ ನಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧ ಮಾಡಿ ನಮ್ಮನ್ನು ಪರಿಶುದ್ಧಪಡಿಸುವ ದೇವರಾಗಿದ್ದಾರೆ. ನೋಡಿ, ಈ ಲೋಕದಲ್ಲಿ ನೋಡುವಾಗ ಅನೇಕ ವ್ಯಕ್ತಿಗಳಿದ್ದಾರೆ, ಯಾರು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಲು ಸಾಧ್ಯವಿಲ್ಲ. ನೋಡಿ, ಪಾಪವಿಲ್ಲದೆ ಇರುವಂಥ ಯೇಸು ಕ್ರಿಸ್ತನು ಮಾತ್ರವೇ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾರೆ. ನೋಡಿ, ಈ ದಾನ ಧರ್ಮಗಳಿಂದ ನಮಗೆ ಗಿಫ್ಟ್ ಸಿಗುತ್ತೆ, ಆದರೆ ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆ ಸಿಗುವುದಿಲ್ಲ. ನೋಡಿ, ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು ಸ್ವಾಮಿ. ಹೌದಪ್ಪ, ದಾನ ಧರ್ಮ ಕೊಡುವಂಥ ಸಂದರ್ಭದಲ್ಲಿ ಯಾವ ಕಾರ್ಯ ಮಾಡಬೇಕು ಮಾಡಬಾರದೆಂಬುದಾಗಿ ನಮ್ಗೆ ತಿಳಿಸಿಕೊಟ್ಟಂಥ ದೇವರು ನೀನಪ್ಪ. ಈ ವಿಡಿಯೋವನ್ನು ಹೆಚ್ಚಾಗಿ ಆಶೀರ್ವದಿಸು. ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸು. ಎಲ್ಲ ಕಾರ್ಯಗಳನ್ನು ನಿನ್ನ ಪಾದದ ಬಳಿಯಲ್ಲಿ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.